ನೋಡಿ ಆಫೀಸರ್ಸ್, ಇವತ್ತು ನಾವು ಚರಿತ್ರೆಯಲ್ಲಿ ಕಳೆದು ಹೋಗಿರುವಂತಹ ಪಾಕಾಳ ರಾಜ್ಯದ ಬಗ್ಗೆ ಮತ್ತು ರಾಜ ರುದ್ರನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ರಾಜ್ಯಕ್ಕೂ ಕೋಟೆಗೂ ಸಂಬಂಧಪಟ್ಟಂತಹ ನಮಗೆ ಬೇಕಾಗಿರೋದು ಒಂದು ಕ್ಲೂ. ಪಾಕಾಲ ರಾಜ್ಯ ನೋಡೋದಕ್ಕೆ ಚಿಕ್ಕ ರಾಜ್ಯ ಆದ್ರೂ ಸಂಪತ್ತಿಗೆ ಏನು ಕಡಿಮೆ ಇಲ್ಲ. ಎಷ್ಟೋ ಮಂದಿ ರಾಜರ ಕಣ್ಣು ಬಿದ್ರೂ ಕನಸಲ್ಲಿ ಕೂಡ ಆ ಕೋಟೆಯ ಹೆಸರು ಹೇಳಿದ್ರೆ ಭಯ ಪಟ್ಕೊಳ್ಳೋ ಹಾಗೆ ಮಾಡಿಟ್ಟಿದ್ರು. ಜನ ಬದಲಾದ್ರು, ರಾಜರ ಬದಲಾದ್ರು, ರಾಜ್ಯವೂ ಬದಲಾಯಿತು. ಆದ್ರೆ ಆ ಕೋಟೆ, ಅದರಲ್ಲಿರುವಂತಹ ಸಂಪತ್ತು ಹಾಗೆ ಉಳ್ಕೊಂಡ್ಬಿಡ್ತು. ಈಗಲೂ ಎಷ್ಟೋ ಜನ ಆ ಸಂಪತ್ತಿಗೋಸ್ಕರ ಪ್ರಯತ್ನ ಪಡ್ತಾನೇ ಇದ್ದಾರೆ. ಎಷ್ಟು ಪ್ರಯತ್ನ ಪಟ್ಟರೂ ಉಪಯೋಗನೇ ಇಲ್ಲ. ಸರ್, ಆ ಕೋಟೆ ಇನ್ನೂ ಇದೆ ಅಂತೀರಾ? ಆಶ್ಚರ್ಯಕರವಾದ ವಿಷಯ ಏನಂದ್ರೆ ಆ ಕೋಟೆ ಇನ್ನೂ ಇದೆ ಅಂತ ಸುದ್ದಿ. ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ತಿಳ್ಕೋಬೇಕಾಗಿದೆ ನಾವು. ಸರ್, ನಾನ್ ಮಾಡಿದ ರಿಸರ್ಚ್ ಅಲ್ಲೂ ಕೂಡ ಆ ಪಾಕಾಲ ಕೋಟೆ ನಿಧಿ ವಿಷಯ ನಿಜ ಅಂತ ಗೊತ್ತಾಯ್ತು. ಹಾಗಾದ್ರೆ ಎವಿಡೆನ್ಸ್ ಇದೆಯಾ? ನೋ ಸರ್, ನನ್ನ ಹತ್ರ ಎವಿಡೆನ್ಸ್ ಇಲ್ಲ, ಆದ್ರೆ ಪಕ್ಕಾ ಇನ್ಫಾರ್ಮೇಶನ್ ಇದೆ. ವಾಟ್?